ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನು ಸೀನ್ ಅಂದರೆ ನಮ್ಮ ಕಾಲೇಜ್ ಅವರು ಬ್ಲಡ್ ಡೊನೇಷನ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಇವಾಗ ಕಾಲೇಜ್ಗೆ ಹೋಗ್ಬಿಟ್ಟು ನೋಡೋಣ ಅದು ಏನಿದೆ ಪ್ರಾಸೆಸ್ ಹೆಂಗೆ ಅಂತ. ಆ್ಯಕ್ಚುಲಿ ನಾನು ಲೈಫ್ ಟೈಮಲ್ಲೇ ಫಸ್ಟ್ ಟೈಮ್ ಕೊಡ್ತಿರೋದು ಬ್ಲಡ್ಡು. ಸೊ ಒಂಥರ ಎಕ್ಸೈಟ್ಮೆಂಟ್ ಫೀಲ್ ಇದೆ, ಈ ಹೊಸ ಎಕ್ಸ್ಪೀರಿಯೆನ್ಸ್ ಇದು, ನೋಡೋಣ ಹೆಂಗಿರುತ್ತೆ ಅಂತ. ಆಮೇಲೆ ತುಂಬ ಬ್ಲಡ್ ಬ್ಯಾಂಕ್ಸ್ ಬರ್ತವ್ರೆ, ಲೈಕ್ ಲಯನ್ ಕ್ಲಬ್ಬು, ಆಮೇಲೆ ಅದು ರೆಡ್ ಕ್ರಾಸ್, ಅದು ಸೊಸೈಟಿ ಅವರೆಲ್ಲ ಬರ್ತಾವ್ರೆ. ಸೊ ಅದರಲ್ಲಿ ನೋಡೋಣ ಏನು ಸೀನ್ ಇದೆ ಇವತ್ತು ಅಂತ. ಆ್ಯಕ್ಚುಲಿ ನಮ್ಮ ಕಾಲೇಜವ್ರು ಇವತ್ತು ಮೊದಲೇ ಮಾಡಬೇಕಾಯಿತು, ಬಟ್ ಡ್ಯೂ ಟು ಸಮ್ ಅದರ್ ಕಂಡೀಷನ್ಸ್ ದೇ ಕುಡಂಟ್ ಡೂ ಇಟ್. ಸೊ ದೇ ಡೂಯಿಂಗ್ ಇಟ್ ಟುಡೇ. ಸೊ ಇವತ್ತು ಹೋಗ್ಬಿಟ್ಟು ನೋಡೋಣ ಏನಂತ. ಸೊ ಅದಕ್ಕೆ ಕಲರ್ ಡ್ರೆಸ್ಸು ಹಾಕ್ಕೊಂಬರ್ರಿ, ಫ್ರೀ ಆಗಿರೋ ಬಟ್ಟೆ ಹಾಕ್ಕೊಂಬನ್ನಿ ಬ್ಲಡ್ ಕೊಡೋದಕ್ಕೆ ಅಂತವ್ರೆ. ಸೊ ಕಾಲೇಜ್ಗೆ ಹೋಗ್ಬಿಟ್ಟು ಬ್ಲಡ್ ಕೊಟ್ಬಿಟ್ಟು ಬರೋಣ ಇವತ್ತು. ಅದಾದಮೇಲೆ ನಾನು ತೋರಿಸ್ತೀನಿ ಏನೇನಿದೆ, ಏನೇನು ಪ್ರಾಸೆಸ್ ಇದೆ ಅಂತ. ಆ್ಯಕ್ಚುಲಿ ಅಲ್ಲಿ ಏನಾಯ್ತು ಅಂದರೆ ನನಗೆ ನೋವಾಗ್ತಿದ್ದಿಲ್ಲ, ಆದರೆ ಅದು ಪಿನ್ ಕ್ರಾಸಾಗಿ ಚುಚ್ಚಿದ್ರಿಂದ ಸ್ವಲ್ಪ ನೋವಾಗುತ್ತೆ, ಇಲ್ಲಾಂದರೆ ನೋವೇ ಆಗಲ್ಲ ಅದು. ಆ್ಯಕ್ಚುಲಿ ಅದಕ್ಕೆ ನಾನು ಅಷ್ಟು ನರ್ವಸ್ ಆಗಿರೋದು. ನೋಡಿದಾಗ ಬ್ಲಡ್ ಕೊಟ್ಟು ಬಂದಾಯಿತು. ಇವಾಗ ತಿನ್ನೋಕ್ಕೆಲ್ಲ ಏನೇನೋ ಕೊಟ್ಟವ್ರೆ, ಬನಾನಾ, ಬಿಸ್ಕೆಟು, ಜ್ಯೂಸು, ಸ್ಪಾಂಜ್ ಕೇಕ್ ಎಲ್ಲ ಕೊಟ್ಟವ್ರೆ. ಸೊ ಈಗ ಅದು ತಿಂದ್ಬಿಟ್ಟು ಸ್ವಲ್ಪ ಕುತ್ಕೊಬೇಕಂದವ್ರೆ, ಇಮ್ಮಿಡಿಯೇಟಾಗಿ ಎದ್ದೋಗಂಗಿಲ್ಲ. ಅಲ್ಲೇ ಕೂರಿಸಿದ್ರು ಸ್ವಲ್ಪ ಹೊತ್ತು. ಸೊ ಕೂರಿಸಿದ್ಮೇಲೆ ಈಗ ಮತ್ತೆ ತಿನ್ನೋಕ್ಕೆ ಕಳ್ಸೋದೆ. ತಿಂದ್ಬಿಟ್ಟು ನೆಕ್ಸ್ಟ್ ಏನು ಪ್ರಾಸೆಸ್ ಐತೆ ನೋಡೋಣ. ಅಷ್ಟೇನಾ ಮಚ್ಚ? ಅಷ್ಟೇ ಅನ್ಸುತ್ತೆ. ಕ್ಲಾಸಿಗೆ ಹೋಗ್ಬೇಕಂದ್ರೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅವ್ರಿಗೆ ಬ್ಲಡ್ ಕೊಟ್ಟಿರೋದು. ಓ ಪಾಸಿಟಿವ್ ಇದೇನೋ ಕೊಟ್ಟವ್ರೆ. ಈ ಥರ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನಮಗೆ. ನೋಡೋಣ. ಈಗ ಸ್ವಲ್ಪ ಕೈ ನೋಡ್ತಾಯಿತ್ತು, ಅಷ್ಟೊಂದು ನೋಡಿಲ್ಲ, ಇವಾಗ ನೋಡ್ತೀನಿ. ಹೆಂಗಿತ್ತು ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸು? ಓ, ನೀವು ಬ್ಲಡ್ ಡೊನೇಷನ್ ಮಾಡಿಲ್ವಲ್ಲ? ಓ ಸಾರಿ, ನೀವು ಮಾಡೋಕ್ಕಾಗಲ್ವಲ್ಲ? ನಿಂದು ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಇದೇ ನಮ್ಮ ಕಾಲೇಜ್ ಆಡಿಟೋರಿಯಮಲ್ಲಿ ನಾವು ಬ್ಲಡ್ ಕೊಟ್ಟಿದ್ದೀವಿ ಇವತ್ತು. ಇಟ್ಕೊಳ್ಳಮ್ಮ. ಸೊ ಈ ಕೈ ಫುಲ್ ನೋವ್ತೈತೆ, ನೋಡ್ಬೋದು. ಸರ್ಟಿಫಿಕೇಟ್ ಕೊಟ್ಟವ್ರೆ. ಈ ಸರ್ಟಿಫಿಕೇಟ್ ಯಾರಿಗಾದ್ರೂ ಅದು ಬ್ಲಡ್ ಬೇಕಿದ್ರೆ ಹೇಳ್ರಿ, ನನಗೆ ಸರ್ಟಿಫಿಕೇಟ್ ಕೊಡ್ತೀನಿ. ಸೊ ನೀವು ಬ್ಲಡ್ ತೊಗೊಬೋದು, ಯಾರು ಎಲ್ಲಿಂದ ಬೇಕಾದ್ರೂ ತೊಗೊಬೋದು. ಅದು ನಾನು ಓ ಪಾಸಿಟಿವ್, ನಾನು ಯಾರು ಬೇಕಾದ್ರೂ ಬ್ಲಡ್ ಕೊಡ್ಬೋದು. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಹೋಗಿದ ತಕ್ಷಣ ಫಸ್ಟು ಬಿ ಪಿ ಚೆಕ್ ಮಾಡಿದ್ರು, ನಾರ್ಮಲ್ ಆಗಿತ್ತು. ಆಮೇಲೆ ಬ್ಲಡ್ ಒಂಚೂರು ತಗೊಂಡು ಆದಮೇಲೆ ಏನೇನೋ ಒಂಥರ 3 ಸೊಲ್ಯೂಷನ್ ಹಾಕಿದ್ರು. ಹಾಕಿದಾಗ ಸ್ಮೋಕ್ ಮಾಡಿದ್ಯಾ, ಡ್ರಿಂಕ್ ಮಾಡಿದ್ಯಾ, ಏನಾದರೂ ಅದರ್ ಆ್ಯಕ್ಟಿವಿಟೀಸ್ ಮಾಡಿದ್ದೀರಾ ಅಂತ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ನೀವು ಬ್ಲಡ್ ಕೊಡಬೇಕು. ಸೊ ಅದೆಲ್ಲ ಮಾಡಿದ್ಮೇಲೆ ಬ್ಲಡ್ ತೊಗೊಂಡು 3 ಬ್ಯಾಗ್ ಕೊಟ್ಟರು. 3 ಬ್ಯಾಗ್ ಬ್ಲಡ್ಡು. ಮತ್ತು ಕೇಕ್ ಹೆಂಗಿತ್ತು? ಜ್ಯೂಸ್ ಹೆಂಗಿತ್ತು? ಚೆನ್ನಾಗಿತ್ತು, ಅದೇ ಸಾಫ್ಟಾಗಿತ್ತು. ಅದಕ್ಕೆ ಈಗ ಕೇಕೆಲ್ಲ ಕೊಟ್ಟು ಬಿಸ್ಕೆಟ್ ಕೊಟ್ಟರು. ಬಿಸ್ಕೆಟ್ ಗುಡ್ಡೆ. ಟೀ ಕೊಟ್ಟಿದ್ರೆ ಡಿಪ್ ಮಾಡಿ ತಿನ್ಬೋದಾಯಿತು. ಯಾವುದೋ ಒಂದು ಪಕ್ಕದ ರೋಡ್ಗೆ ಹೋಗೋದಲ್ವಾ ಟೀಗೆ? ಇವಾಗ ಅಲ್ಲೇ ಹೋಗೋದು, ಅರ್ಧ ಗಂಟೆ ಆಗಬೇಕಂತ. ಸೊ ಟೀ ಕೊಟ್ಟು ಜ್ಯೂಸ್ ಕೊಟ್ಟರು ಒಂದು. ಆ ಜ್ಯೂಸ್ ಹೆಂಗಿತ್ತು ಅಂದರೆ ಎಲ್ಲಿ ಬರ್ತಾರೋ ಇವಲ್ಲ. ಸೊ ಜ್ಯೂಸ್ ಕೊಟ್ಟರು, ಯಾವುದೋ ಒಂದು ಅಸಹ್ಯ ಜ್ಯೂಸ್, ಅದು ಚೆನ್ನಾಗೇ ಇದ್ದಿಲ್ಲ. ಕೂರ್ಬಿಟ್ಟು ಇವಾಗ ಆಚೆ ಬಂದು ಕೂತಿದ್ದೀವಿ. ಒಂದು ಅರ್ಧ ಗಂಟೆ ಗಾಡಿ ಓಡಿಸ್ಬಾರ್ದು ಅಂದವ್ರೆ. ಸೊ ಕೂತ್ಬಿಟ್ಟು ಇವಾಗ ಮನೆಗೆ ಹೊಟ್ಟು ಅಷ್ಟೇ. ಜೀವನಣ್ಣ ಬಂದ? ಯಾವ ಜೀವನಣ್ಣ? ಅವನು ಅವಾಗಲೇ ಬಂದ ಅವನು. ಸೊ ಈಗ ಅಷ್ಟೇ, ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಹೆಂಗೆ ಅನ್ನಿಸ್ತಿತ್ತು ನನಗೆ ಅಂತ ಹೇಳ್ತೀನಿ. ನಾನು ಬ್ಲಡ್ ಡೊನೇಷನ್ ಎಲ್ಲ ಆದಮೇಲೆ ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ಈಗ ದ ಎಕ್ಸ್ಪೀರಿಯನ್ಸ್ ವಾಸ್ ವರ್ತ್ ಇಟ್ ಅನ್ಬೋದು. ಥ್ಯಾಂಕ್ಸ್, ನಮ್ಮ ಕಾಲೇಜಿಗೆ ಥ್ಯಾಂಕ್ಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವ್ ಮಿ ಸಚ್ ಅ ಬಿಗ್ ಆಪರ್ಚುನಿಟಿ ಟು ಸರ್ವ್ ಫಾರ್ ದ ಸೊಸೈಟಿ ಅಂತ ಹೇಳ್ತೀನಿ. ಆಮೇಲೆ ಟ್ರೂಲಿ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇದು. ಫಸ್ಟ್ ಟೈಮ್ ನಾನು ಬ್ಲಡ್ ಕೊಡ್ತಿರೋದು. ಸೊ ಐ ಫೀಲ್ ವೆರಿ ಪ್ರೌಡ್. ಆ್ಯಂಡ್ ಜಾಸ್ತಿ ನೋವೇನಿಲ್ಲ, ಬಟ್ ಸ್ವಲ್ಪ ಸುಸ್ತಿದೆ ಮೈಯಲ್ಲಿ. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಬೈ ಸೇಯಿಂಗ್, ಇರೋದೊಂದು ಜೀವನ, ಸ್ಟೇ ಹ್ಯಾಪಿ, ಸ್ಟೇ ಪಾಸಿಟಿವ್ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತೀನಿ. ಓಕೆ ಫ್ರೆಂಡ್ಸ್.